ಬನ್ರಿ ಬನ್ರಿ, ರಂಗೋಲಿ ಹಾಕಿದ್ದೀನಿ, ಎಲ್ಲ ಹಾಳು ಮಾಡಿ ಬನ್ರಿ. ಏನಿಂದು ಮೀಡಿಯಾ? ಒಂದ್ ಕಡೆ ಟಾಮು ಕಟ, ಒಂದ್ ಕಡೆ ಇವ್ರ ಕಟ. ನಾನು ಏನ್ ತಪ್ಪು ಮಾಡಿದ್ದೀನಿ? ಒಂದು ಬಕೆಟ್ ಮಣ್ಣು ರೆಡಿ ಆಗಿದೆ ಫ್ರೆಂಡ್ಸ್. ಇವತ್ತಿನ ರಂಗೋಲಿ ಇದಾಕಿದ್ದೆ. ಸೋಮವಾರದ ಪೂಜೆಗೆ ಎಲ್ಲ ಕೆಲಸ ಮುಗ್ದಿದೆ, ಬಾಗಲ್ ತೆಗೆದಿದೆ, ಪೂಜೆ ಆಗಿದೆ. ಶುಕ್ರವಾರ ನಾನು ಕಾಮಾಕ್ಷಿ ದೇವಿ ಪೂಜೆ ಮಾಡ್ತೀರಲ್ಲ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಬಿಟ್ಟೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿ 9 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎದ್ದರೆ ಮೊಬೈಲ್ ಮುಟ್ಟಿಲ್ಲ ಅಂದರೆ ಬೆಳಗ್ಗೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಎಲ್ಲ ಕೆಲಸ ಮುಗಿಸ್ತೀನಿ. ಮೊಬೈಲ್ ಮುಟ್ಟದಂದರೆ ಗೊತ್ತಿಲ್ಲ, ಅದೊಂಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗೆ ಮೊಬೈಲ್ ಎಳ್ಕೊಬಿಡ್ತೈತೆ ಅದ್ರ ಕಡೆ. ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ ಫ್ರೆಂಡ್ಸ್. ಕಾರಣ ನೆನೆ ಮಾಡಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಕ್ಯಾನೆಲ್ಲ ಕಟ್ ಮಾಡಿ ರಾತ್ರಿ 11 ಗಂಟೆವರೆಗೂ ನಾನು ಶಿವ ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ವಲ್ಲ ಆಯಿಲ್ ಕ್ಯಾನು, ಅದಕ್ಕೆಲ್ಲ ಇವತ್ತು ಗಿಡ ನೆಡುವ ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಫ್ರೆಂಡ್ಸ್. ಅದಕ್ಕೆ ಒಂದು ಬಕೆಟ್ ಮಣ್ಣು ತಂದಿಕ್ಕೈತೆ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಕೆಲಸದಿಂದ ಸ್ಟಾರ್ಟ್ ಮಾಡುವ, ಒಳ್ಳೆ ಕೆಲಸದಿಂದ, ಪುಣ್ಯದ ಕೆಲಸದಿಂದ ಸ್ಟಾರ್ಟ್ ಮಾಡುವ. ಗಿಡ ಬೆಳೆಸಿ ಪರಿಸರ ಉಳಿಸಿನ ಇವತ್ತು ನಾನು ಫಾಲೋ ಮಾಡ್ತಾ ಇದ್ದೀನಿ. ಈ ದಿನದ ನುಡಿಮುತ್ತು. ಬಾ 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 ಕ್ಯಾಟ್ ವಾಕಲ್ ಬಾ, ಕಂಬಿ ಮೇಲೆ. ಹಂಗೆ ಬಾ ಬಂದಂಗ ಆಗ್ತಾ ಇದೆ. ಕರೆಕ್ಟ್ ಆಗಿ ಬರ್ತಾ ಇದೀಯ, ಹಂಗೆ ಬಾ ಬಾ. 1 2 3 4. ವೆರಿ ಗುಡ್. ಆ ಸಪೋಟ ಮೇಲೆ ಕಣ್ಣಾಕ್ಬೇಡ, ಅದು ನಾನು ಕಾಪಾಡ್ಕೊಂಡು ಬಂದಿರೋದು. ಆಯ್ತು ಬಿಡು. ತಿನ್ನಕ್ಕೇನಾದ್ರು ಕೊಡುವ? ತಿನ್ನಕ್ಕೇನಾದ್ರು ಕೊಟ್ಟರೆ ಸೈಲೆಂಟಾಗಿ ಹೋಗ್ತವೆ ಫ್ರೆಂಡ್ಸ್, ಇಲ್ಲಾಂದ್ರೆ ರಂಗೋಲಿ ಮೇಲೆಲ್ಲ ಕಸ ಬೆಳೆಸ್ತವೆ. ಏನೈತೆ ಅರ್ಜೆಂಟಾಗಿ ಹುಡ್ಕೊಡ್ಬೇಕು. ಕಡಲೆ ಬೀಜ ಐತೆ, ಇದೆಲ್ಲ ಕೊಡುವ. ತಗೋ, ಬಾಯಿ ಸಿಹಿ ಮಾಡ್ಕೊ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಸ್ಮೆಲ್ ಏನ್ ನೋಡ್ತೀಯಾ? ಸಂತೋಷ. ಹಣ ಬಂದ. ಏನು ಎಲ್ಲ ಸ್ಮೆಲ್ ನೋಡ್ತಾವಲ್ಲ, ನನ್ನ ಮೇಲೆ ಅನುಮಾನನ ಏನಾರು ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ಅಂತ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೋತಿಗಳ ಸಂತತಿ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ನೋಡ್ರಿ ಟ್ವಿನ್ಸು. ಇವತ್ತು ನಾನು ಬೆಳೀತಾ ಇರೋ ಬೆಳೆ ಇದು ಫ್ರೆಂಡ್ಸ್, ಶಂಖ ಪುಷ್ಪ ಮತ್ತೆ ಅರ್ಶಿನ ಗಿಡ ಹಾಕ್ತೀನಿ ಫ್ರೆಂಡ್ಸ್. ಅರ್ಶಿನ ಕೊಂಬು. ಇದು ನೈಟು ನಾನು ಶಿವ ರೆಡಿ ಮಾಡಿದ್ದು ಫ್ರೆಂಡ್ಸ್. ಇದು ಓಲ್ ಮಾಡ್ಕೊಂಡಿರಲಿಲ್ಲ, ನೈಟ್ ಮರ್ತ್ಬಿಟ್ಟಿದೆ. ನೀರು ಸ್ಟಾಕ್ ಆಗಿಬಿಟ್ರೆ ಬೇರ್ಕೊಳ್ತಾ ಹೋಗ್ತಿತ್ತಲ್ಲ, ಅದಕ್ಕೆ ನಾನೇ ಈಗ ಓಲ್ ಮಾಡ್ಕೊಂಡೆ, ಸುಟ್ಬಿಟ್ಟು ಎಲ್ಲ ಹೊತ್ಕೊಂಡು. ಈ ಥರ ಓಲ್ ಇರಬೇಕು, ಇಲ್ಲಾಂದರೆ ಯಾವುದೇ ಗಿಡ ಆದರೂ ಕೊಳ್ತೋಗ್ತಿದೆ. ಮಣ್ಣು ರೆಡಿ ಆಗೈತೆ. ಇವತ್ತು ಬೆಳೆ ಬೆಳೀತಾ ಇರೋದೆ. ಮಣ್ಣು ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ತಂದಿಟ್ಟಿತ್ತು. ಅದು ಕುದುರೆ ಗೊಬ್ಬರ ಫ್ರೆಂಡ್ಸ್. ಅದನ್ನು ಜಾಸ್ತಿ ಏನಾದರೂ ಹಾಕಿದ್ರೆ ಗಿಡಗಳು ಒಣಗೋಯ್ತವೆ, ಓವರ್ ಹೀಟ್ ಗೊಬ್ಬರ. ಹಂಗಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊ ಬಂದೈತೆ. ಇಂಟೆ ಐತೆ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್, ನೀರು ಹಾಕಿದ್ರೆ ಕರ್ಗೋಗ್ತೈತೆ, ಅದಕ್ಕೆ ಅದೇ ಥರ ಮಣ್ಣು ಹಾಕ್ತಾ ಇದ್ದೀನಿ. ಮೊದಲು ಅರ್ಶಿನ ಗಿಡಗಳನ್ನ ಈ ಥರ ಹಾಕ್ತಾಯಿದ್ದೀನಿ, ಸ್ಟ್ರೈಟಾಗಿ ಬೆಳೀತೈತಲ್ಲ ಅದಕ್ಕೆ ಈ ಥರ ಪಾಟ್ ಎತ್ಕೊಂಡೆ. ಬೇರೆದಾದರೆ ಡಿಸೈನ್ ಐತೆ, ಅದು ಬೆಳೆಯೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಅರ್ಧಕ್ಕೆ ಮಣ್ಣು ತುಂಬಿಟ್ಟು ಅರ್ಶಿನದ ಕೊಂಬುದು ಅವು ಇಟ್ಬಿಟ್ಟು, ಅದು ಗಿಡನ ನಾವು ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್. ಯಾವುದೇ ಗಿಡ ಹಾಕಿದ್ರು ಪಾಟ್ನ ಈ ಥರ ಶೇಕ್ ಮಾಡಬೇಕು, ಕೆಳಗೆ ಕುಟ್ಬಿಟ್ಟು ಸೈಡ್ ಗಿಡಬೇಕು ಅಷ್ಟೇ. ನಾವೇ ಕೈಯಲ್ಲಿ ಪ್ರೆಸ್ ಮಾಡೋಕೆ ಹೋದ್ರೆ ಮೊಳಕೆ ಬಂದೈತಲ್ಲ ಅದು ಡ್ಯಾಮೇಜ್ ಆಗಿಬಿಡ್ತೈತೆ. ಹಂಗಾಗಿ ಇನ್ನು ಬೇರೆ ಪಾಟ್ಗಳಿಗೆ ಮಣ್ಣು ಬಗ್ಸ್ಕೊಳ್ತಾ ಇದ್ದೀನಿ. ಇದು ಶಂಖ ಪುಷ್ಪ ಬೀಜ ಹಾಕೋಣ ಅಂತ. ಬೀಜಗಳು ಒಂದು ಸ್ವಲ್ಪ ಜಾಸ್ತಿ ಇದ್ದವಲ್ಲ, ಅದಕ್ಕೆ 2 ಪಾಟ್ಗೆ ಹಾಕೋಣ ಅಂದ್ಬಿಟ್ಟು, ಇಲ್ಲಾಂದರೆ ಒತ್ತೊತ್ತಾಗಿ ಹಾಕಿದ್ರೆ ಬೆಳವಣಿಗೆ ಆಗಲ್ಲ. ಅದಕ್ಕೆ ಅದು ಕಪ್ಪುದು ಬೀನ್ಸ್ ಥರ ಕಾಣಿಸ್ತೈತೆ ಫ್ರೆಂಡ್ಸ್. ಈಗ ಹುಳ್ಳಿಕಾಳು ಐತಲ್ಲ, ಆ ಹುಳ್ಳಿಕಾಳು ಬ್ರೌನ್ ಕಲರ್ ಇರ್ತೈತೆ, ಕಪ್ಪು ಕಲರ್ ಇದ್ರೆ ಹೆಂಗಿರ್ತೈತೆ ಅದೇನೇ ಶಂಖ ಪುಷ್ಪ. ಎಲ್ಲನೂ ಬಿಡಿಸಿಟ್ಕೊಂಡು ಅದನ್ನು ಸಪ್ರೇಟ್ ಪಾಟ್ಗೆ ಹಾಕೊಂಡೆ. ಒಂದು ಸ್ವಲ್ಪ ಅಂಡ್ಕೊಂಡೆ ಫುಲ್ಲು ಸುತ್ತನೂ, ಮೊಳಕೆ ಬಂದರೆ ದೂರಕ್ಕೆ ಮೊಳಕೆ ಬರಲಿ ಅಂದ್ಬಿಟ್ಟು ಹಾಕ್ಬಿಟ್ಟು 1 ಇಂಚಷ್ಟು ಮಾತ್ರ ಮಣ್ಣು ಹಾಕ್ಕೊಂಡೆ. ಈ ಥರ ಬೀಜಗಳೇನಾದರೂ ಹಾಕ್ಬೇಕಾದ್ರೆ 1 ಇಂಚಷ್ಟು ಮಾತ್ರ ಮಣ್ಣು ಹಾಕಬೇಕು, ಜಾಸ್ತಿ ಹಾಕೋದ್ರೆ ಒಳಗನೆ ಕೊಳ್ತೋಗ್ತವೆ. ಹಂಗಾಗಿ ನೆಕ್ಸ್ಟ್ ಇನ್ನೊಂದು ಪಾಟ್ಗೂ ಅದೇ ಥರ ಮಿಕ್ಕಿರೋವನ್ನೆಲ್ಲ ಹಾಕ್ಕೊಂಡೆ. ಇವೇನು ಬೆಳೆಯಲ್ಲ ಅಂತೇನಿಲ್ಲ ಫ್ರೆಂಡ್ಸ್, ಇವು ಚೆನ್ನಾಗಿ ಬೆಳೀತವೆ. ಬೀಜಗಳು ಏನು ಹಾಕ್ತೀವಿ ಅವೆಲ್ಲ ಚೆನ್ನಾಗಿ ಬೆಳೀತವೆ. ನಾವು ಕಟ್ಟಿಂಗ್ಸು ಮತ್ತು ಗಿಡ ಕಿತ್ತು ನೆಡೋದಾದರೆ ಒಂದು ಸ್ವಲ್ಪ ಡೌಟು ಬೆಳೀತೈತೋ ಇಲ್ಲ ಅಂತ. ಇಂಥವರೇ ಚೆನ್ನಾಗಿ ಬೆಳೀತಿದೆ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕುಟ್ಬಿಟ್ಟು ಸೈಡ್ಗೆ ಇಟ್ಕೊಂಡೆ. ಬಕೆಟಲ್ಲಿ ಇನ್ನು ಸ್ವಲ್ಪ ಮಣ್ಣು ಉಳ್ಕೊಂಡಿತ್ತಲ್ಲ, ಇನ್ನೇನಾರ ಮಾಡೋಣ ಅಂತ ಯೋಚನೆ ಮಾಡಿದೆ. ಕೊತ್ತಂಬರಿ ಬೀಜ ಇತ್ತಲ್ಲ ಮನೆಯಲ್ಲಿ, ಧನಿಯಾ ಫ್ರೆಂಡ್ಸ್, ಅದನ್ನು ಓಸಲ ಹಾಕಿದ್ದು ಉಂಡೆ ಹಾಕ್ಬಿಟ್ಟಿದ್ದೆ, ಸರಿಯಾಗಿ ಬಂದಿರಲಿಲ್ಲ. ನೀವು ಹೇಳಿದ್ರೆ ಈ ಥರ ಪೀಸ್ ಮಾಡ್ಕೋಬೇಕು ಅಂತ. ಏನಿಲ್ಲ, ಇಟ್ಕೆ ಎತ್ಕೊಂಡು ಸುಮ್ಮನೆ ಉಜ್ಜದೆ ಅಷ್ಟೇ ಅದ್ರ ಮೇಲೆ, ಅದೆಲ್ಲ ಓಳಾಯಿತು. ಆಮೇಲೆ ಇನ್ನೊಂದು ಸಪ್ರೇಟ್ ಬಕೆಟ್ ಇತ್ತು ಫ್ರೆಂಡ್ಸ್. ಇದು ಬೇಷನ್ನು, ಇದು ತಳ ಒಡೆದೋಗಿಲ್ಲ ಫ್ರೆಂಡ್ಸ್, ಸಮದೋಗಿತ್ತು. 8 ವರ್ಷ ಬಳಸಿದ್ದೀನಿ ಫ್ರೆಂಡ್ಸ್ ಈ ಬೇಷನ್ನ. ತಳ ಸಮದೋಗ್ಬಿಟ್ಟು ಅದು ಇದಾಗ್ಬಿಟ್ಟಿತ್ತು, ನೀರು ಲೀಕೇಜ್ ಆಗ್ತಿತ್ತು. ಅದನ್ನೇ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡೆ. ಬಕೆಟ್ ಪಾಟಲ್ಲಿ ಹೆಂಗಿರ್ತೈತೆ ಹೋಲ್, ಅದೇ ಥರನೇ ಇದನ್ನಕ್ಕೂ ಹೋಲ್ ಮಾಡಿಕೊಂಡು ಮಣ್ಣು ತುಂಬಿಟ್ಟು ಆಮೇಲೆ ಕೊತ್ತಂಬರಿ ಬೀಜನ ಹಾಕ್ಬಿಟ್ಟು ಅದ್ರ ಮೇಲೂ 1-2 ಇಂಚಷ್ಟು ಮಣ್ಣು ಹಾಕಿದೆ. ಇಷ್ಟೇ ಫ್ರೆಂಡ್ಸ್. ಕೊತ್ತಂಬರಿ ಮೆಂತೆ ಏನೋ ಮೆಂತೆ ಕಾಳು ಎತ್ಕೊಂಡೆ, ಅಲ್ಲಿ ಸೈಡಲ್ಲಿ ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದೇ ಜಾಗ ಸಾಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೇಂದ್ರಲ್ಲಿ ಅದ್ರ ಹಾಕೋಣ ಸುಮ್ಮನೆ. ಅದೇ ಲೈಟಾಗಿ ನೀರು ಚಿಮ್ಕಿಸಿ ಬಿಟ್ಟಿದ್ದೀನಿ. ನಮ್ಮ ಮಿನಿ ಗಾರ್ಡನ್ ಫ್ರೆಂಡ್ಸ್, ಹೊಸ ಗಾರ್ಡನ್ ನೋಡಬೇಕು ಹೆಂಗೆ ಬೆಳಿತೈತೋ ಏನೋ ಅಂತ.
ಫ್ರೆಂಡ್ಸ್, ಈ ಪೈನಾಪಲ್ದೇ ದೊಡ್ಡ ಕಾಮಿಡಿ ನನಗಂತೂ. 4 ವರ್ಷದಿಂದ ಪೈನಾಪಲ್ ತಂದಿತ್ತು. ವರಲಕ್ಷ್ಮಿ ಕುಳಿಸ್ದಾಗ ಫ್ರೆಂಡ್ಸ್ ತರ್ತೀವಲ್ಲ, ಆ ಕಡೆ ಕಡೆ ಡಿಸೈನ್ ಗಿಡಕ್ಕೆ ತಂದಿತ್ತಾ. ನಾನೇನು ಮಾಡಿದೆ, ಅದು ಮೇಲ್ಗಡೆ ಉಲ್ತಾರ ಇರ್ತಿತ್ತಲ್ಲ, ಅದು ಕಿತ್ಬಿಟ್ಟು ನೆಟ್ಟಿದ್ದೀನಿ. 4 ವರ್ಷದಿಂದ ನೀರು ಹಾಕ್ತಾ ಇದ್ದೀನಿ. ಯಾಕೆ ಬೆಳೀತಾ ಇಲ್ಲ ಅಂದರೆ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಶೇರ್ ಮಾಡಿದ್ರು, ಅದ್ರಲ್ಲಿ ಬೆಳೆಯೋದಿಲ್ಲ. ಪೈನಾಪಲ್ದು ಬೀಜ ಬತ್ತಿತ್ತು ಫ್ರೆಂಡ್ಸ್, ಅದು ಹಾಕಿದ್ರೆ ಬೆಳೆಯೋದತ್ತೆ, ಅದು ಬೆಳೀತಾರೇ ಇಲ್ಲ. ಅಯ್ಯೋ ದೇವ್ರೆ, 4 ವರ್ಷದಿಂದ ಕಾಯ್ಕೊಂಡು ಕುತ್ಕೊಂಡಾಯಿತು. ಸರಿ 3 ಗಿಡ ಆಗಿದ್ದಕ್ಕೆ ಸರಿ ಹೋಯ್ತು ಫ್ರೆಂಡ್ಸ್. 1 ಎಕರೆ ಹಿಂಗೆ ನಾನು ಹಾಕ್ಕೊಂಡೋಗಿ ಹಾಕ್ಬಿಟ್ಟು ಕಾಯ್ಕೊಂಡು ಕೊಟ್ಕೊಂಡಿದ್ದಿದ್ರೆ ಏನು ಗೊತ್ತಿ, ದೊಡ್ಡ ಲಾಸು. 1-2-3 ತಿಂಗಳು ಹಿಂದೆನೇ ಗೊತ್ತಾಯ್ತು ನನಗೆ ಅದ್ರ ಪೈನಾಪಲ್ ಬೆಳೆಯಲ್ಲ ಅಂತ. ಆದರೂ 4-5 ವರ್ಷದಿಂದ ಹಾಕ್ಬಿಟ್ಟು ನೆಟ್ಬಿಟ್ಟು ಕಾಯ್ದಿದ್ದೀನಿ. ಕಿತ್ತಾಕಕ್ಕೆ ಮನಸ್ಸಿಲ್ಲ, ಶೋ ಗಿಡ ಥರ ಹಂಗೆ ಬೆಳ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಧಾರಾಳ ಹೃದಯ. ಒಳ್ಳೆ ಕಾಮಿಡಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಕಿಚನ್ ಕಡೆ ಹೋಗುವ, ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್. ನಮ್ಮ ಎಕ್ಸ್ಪೆರಿಮೆಂಟ್ ಬೋರ್ಡ್ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಹಿಂಗೆ ಕಿಚನಿಂದ ಹಿಂಗೆ ಬಂದ ತಕ್ಷಣ ಈ ಬೋರ್ಡ್ ನೋಡ್ಬಿಟ್ಟೆ ಜನ ಎದುರ್ಕೋಬೇಕು. ನಮ್ಮ ಮನೆಗೆ ಯಾರು ನೆಂಟರು ಬಂದರೆ, ನಾನು ಬರೋಲ್ಲ ನಿಮ್ಮ ಮನೆಗೆ, ನಾನು ಊಟ ಮಾಡಲ್ಲ ನಿಮ್ಮ ಮನೇಲಿ, ನಾನು ಊಟ ಮಾಡಲ್ಲ ಅನ್ಬೇಕು. ನಾನು ಬಲವಂತಾಗಿ ನನ್ನ ಎಕ್ಸ್ಪೆರಿಮೆಂಟ್ಗಳು ಏನಿದ್ರು ನನ್ನ ಗಂಡನ ಮೇಲೆ, ನಿಮ್ಮ ಮೇಲೆಲ್ಲ ಅಂದ್ಬಿಟ್ಟು ಬಲವಂತ ಊಟ ತಿನ್ನಿಸ್ಬೇಕು. ಅದಕ್ಕೆ ಅಲ್ಲೇ ಸೆಟ್ ಆಗಿದ್ದು ಫ್ರೆಂಡ್ಸ್ ನನ್ನ ಜಾಗ. ಇಲ್ಲಿ ಮಳೆ ಹೊಡೆದೆ, ಮಳೆ ಇಳಿಲೇ ಇಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಮಳೆ ಇತ್ತಂತ ಅಲ್ಲಿ ಹಾಕ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಈಗ ಬರುವ ನಾವು ಉಪ್ಪಿನಕಾಯಿಗೆ. ಇವತ್ತು ಶುಕ್ರವಾರ, ಒಳ್ಳೆ ದಿನ ಉಪ್ಪಿನಕಾಯಿ. ಚೆನ್ನಾಗಿ ನೆಂದೈತೆ. 2 ದಿನ ನೆನೆಸ್ಬಿಟ್ಟು ಉಪ್ಪಿನಕಾಯಿ ಮಾಡೋಣ ಅಂದ್ಕೊಂಡು 5 ದಿನ ಆಗೋಯ್ತು. ನೆಂದಷ್ಟು ಇದು ಟೇಸ್ಟ್ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್, ಈ ಥರ ಉಪ್ಪಲ್ಲಿ ನಿಂಬೆಹಣ್ಣು ನೆಂದಷ್ಟು. ಓಕೆ ಫ್ರೆಂಡ್ಸ್, ಸಿಂಪಲ್ಲಾಗಿ ಉಪ್ಪಿನಕಾಯಿ ಮಾಡುವ ಬನ್ನಿ ಫ್ರೆಂಡ್ಸ್. ಉಪ್ಪಿನಕಾಯಿಗೆ ಸಾಂಬಾರು ಎಣ್ಣೆ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಖಾರದ ಪುಡಿ, ಇದರಲ್ಲಿ ನಾನು ಸಾಸಿವೆ, ಮೆಂತೆ, ಜೀರಿಗೆ ಇವಿಷ್ಟು ತಗೋತೀನಿ ಫ್ರೆಂಡ್ಸ್. ಇಲ್ಲಿ ನೆಂದಿರುವಂಥ ಉಪ್ಪಿನಕಾಯಿ ಫ್ರೆಂಡ್ಸ್. ಇದಕ್ಕೆ ಮೇನ್ ಐಟಮು ಇಂಗು ಇಲ್ಲ ಫ್ರೆಂಡ್ಸ್. ಇಂಗು ಇದ್ರೇ ಉಪ್ಪಿನಕಾಯಿ ಕಂಪ್ಲೀಟ್ ಆಗೋದು. ನನ್ನ ಗಂಡ ಯಾರ ಜೊತೆ ಮಾತಾಡುತ್ತೆ ನೋಡಿ ಫ್ರೆಂಡ್ಸ್. ವಾಯ್ಸ್ ಹೆಂಗೆ ಬರ್ತೈತೆ, ಆಚೆ ಇದ್ರೆ ಮನೆಯೊಳಗೆ ಬಂದರೆ ಇಲಿ, ಆಚೆ ಇದ್ರೆ ಹುಲಿ. ಓಕೆ ಫ್ರೆಂಡ್ಸ್, ಇಂಗು ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದೇ ಮಿಸ್ಸಿಂಗು. ತರ ಕಳ್ಸೋಣ ಅಂದರೆ ಶಿವ ಸಂಜೆವರೆಗೂ ಬರಲ್ಲ ಫ್ರೆಂಡ್ಸ್. ನಾನು ಉಪ್ಪಿನಕಾಯಿ ಕಾಯ್ದು ಒಂದ್ಸತಿ ಖಾರದ ಪುಡಿ ಕೇಳ್ತೀನಿ, ಖಾರದ ಪುಡಿ ತಗೋಬಪ್ಪಿ ಅಂತ. ಅದು 1 ವಾರಕ್ಕೆ ತಗೊಡ್ತೈತೆ. ಎಣ್ಣೆ ಇಲ್ಲ ಮೇನ್ ಉಪ್ಪಿನಕಾಯಿಗೆ ಎಣ್ಣೆ ತಗೋಬಪ್ಪಿ ಅಂದರೆ ನೆನ್ನೆ ತಂದೈತೆ. ಹಿಂಗೆ ಒಂದೊಂದು ವಾರ ಬಿಟ್ಟು ತಂದು ಕೊಡ್ತೈತೆ. ಕಾಯಲ್ಲಾರೆ ಫ್ರೆಂಡ್ಸ್. ಈಗ ಹೀರೋ ಐಟಮ್ಸ್ ಎಲ್ಲ ಉಪ್ಪಿನಕಾಯಿ ಮಾಡ್ತಾ ಇದೀವಿ, ತಿಂತಾ ಇದೀವಿ ಫೈನಲಿ ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ಈ ನಿಂಬೆಹಣ್ಣು ಉಪ್ಪಿನಕಾಯಿ ಫ್ರೆಂಡ್ಸ್ ಬೆಲ್ಲ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರೆ. ನನಗೇನೋ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಇಷ್ಟ ಆಗಲ್ಲ ನನಗೆ. ಖಾರವಾಗಿ ಹುಳಿಯಾಗಿ ಹೇಳ್ತೀರಾ, ಬಾಯಲ್ಲಿ ಬರುತ್ತೆ. ಫಸ್ಟ್ ಮಾಡಿ ತಿನ್ಬೇಕು ಫ್ರೆಂಡ್ಸ್. 1 ಬಾಡ್ಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸಾಸಿವೆ 1/2 ಸ್ಪೂನು, ಮೆಂತೆ ಸ್ವಲ್ಪ ಹಾಕೋಬೇಕು ಫ್ರೆಂಡ್ಸ್, ಒಂದು 5-6 ಕಾಳಷ್ಟು. ಯಾಕಂದರೆ ನಿಂಬೆಹಣ್ಣು ಕಹಿ ಇರ್ತೈತೆ ಸಿಪ್ಪೆ, ಹಂಗಾಗಿ. ಜೀರಿಗೆ 1 ಸ್ಪೂನ್, ಇವಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚಿಟಪಟ ಸಿಡಿಸ್ಕೋಬೇಕು. ಅದು ಸಿಡಿಯೋಕ್ಕೆ ಗಮ್ಮಂತ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್. ಅದು ಸೈಡ್ ತಗೊಂಡು ರುಬ್ಬಿಟ್ಕೊಬಿಡ್ಬೇಕು ಚಿಕ್ಕ ಜಾರಲ್ಲಿ. ಅದೇ ಬಡ್ಲಿಗೆ 2 ಸೌಟಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸಾಸಿವೆ ಹಾಕ್ಬಿಟ್ಟು, ಬೆಳ್ಳುಳ್ಳಿ ಆಗಲೇ ತೋರಿಸಿಲ್ಲ ಫ್ರೆಂಡ್ಸ್. ಬೆಳ್ಳುಳ್ಳಿ ಸೂಪರ್ ಆಗಿರ್ತೈತೆ ಉಪ್ಪಿನಕಾಯಲ್ಲಿ. ಬೆಳ್ಳುಳ್ಳಿ ಹಾಕೊಂಡು ಕರಿಬೇವು ಹಾಕೊಂಡು ಇದನ್ನು ಫುಲ್ಲು ತಣ್ಣಗಾಕಕ್ಕೆ ಬಿಡಬೇಕು ಫ್ರೆಂಡ್ಸ್. ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬಾರ್ದು. ಆಗಲೇ ಮೆಂತೆ ಅವೆಲ್ಲ ಹುರಿದಾಕೊಂಡಿದ್ನಲ್ಲ, ಅದನ್ನು ಈಗ ನಿಂಬೆಹಣ್ಣಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಪುಡಿ 1 ಸ್ಪೂನ್ ಅಷ್ಟು ಹಾಕೊಂಡೆ, ಖಾರ ಜಾಸ್ತಿ ಬೇಡ ಅಂದ್ಬಿಟ್ಟು. ಈಗ ನಾನು 4 ನಿಂಬೆಹಣ್ಣಿಗೆ ಅಷ್ಟಕ್ಕೆ ಫ್ರೆಂಡ್ಸ್ ಐಟಮ್ಸ್ ತೋರಿಸಿರೋದು, ಅಷ್ಟಕ್ಕೆ ಅಳತೆ ಸಾಕು. ಎಣ್ಣೆ ಫುಲ್ಲು ತಣ್ಣಗಾಗಬೇಕು ಫ್ರೆಂಡ್ಸ್. ಹಂಗೆ ಹಾಕ್ಬಿಟ್ರೆ ಜಾಸ್ತಿನೇ ಇರಲ್ಲ ಉಪ್ಪಿನಕಾಯಿ. ಎಣ್ಣೆ ಫುಲ್ಲು ಬಿಸಿ ಇದೆ. ಇದು ಮಿಕ್ಸ್ ಮಾಡ್ಬಿಟ್ಟೆ, ನೋಡ್ಕೊಂಡಿರೋಕ್ಕಾಗ್ತಿಲ್ಲ. ಹಾಗಾಗಿ 1 ಪೀಸು ಸ್ವಾಹ ಮಾಡ್ತಾ ಇದೀವಿ ಫ್ರೆಂಡ್ಸ್ ನಾವೀಗ. ನೀವು ಸಿಪ್ಪೆ ಕಹಿನೇ ಇಲ್ಲ. ಓ, ಚೆನ್ನಾಗಿ ನೆಂದರೆ ಕಹಿ ಬರಲ್ಲ ಫ್ರೆಂಡ್ಸ್. ಸಖತ್ತಾಗಿ ಬಂದಿತ್ತು. ಎಣ್ಣೆ ಮಿಕ್ಸ್ ಮಾಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಎಣ್ಣೆ ತಣ್ಣಗಾಗೋ ಸರಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡೆ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಬಾಯಲ್ಲಿ ಇಡೋಕ್ಕಾಗ್ತಿಲ್ಲ. ಇದನ್ನು ಹೆಂಗೆ ತಿಂತಾರೆ ಮಕ್ಕಳು? ಹೌ ಈಸ್ ಈಟು? ಐ ಕಾಂಟ್ ಬಿಲೀವ್ ಇಸ್ ಫ್ರೆಂಡ್ಸ್. ಸ್ವಲ್ಪನೂ ಟೇಸ್ಟ್ ಇಲ್ಲ. ಗಟ್ಟಿಯಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಇಲ್ಲ ಅಂದ್ಬಿಟ್ಟು ಸೂಪ್ ಥರ ಮಾಡಿದೆ. ಅದು ಮನೇಲಿರೋ ಮಸಾಲೆ ಹಾಕಿದ್ರೂ ಟೇಸ್ಟ್ ಬರ್ತಾ ಇಲ್ಲ. ಮ್ಯಾಗಿ ತಿನ್ಬೇಡ್ರಿ ಫ್ರೆಂಡ್ಸ್. ನೀನು ಹಾಕ್ಕೊಡಲ್ಲ? ಓ, ಫೈನಲಿ ನನ್ನ ಗಾರೆ ಮೇಸ್ತ್ರಿ ಮಾಡಿದೆ. ಎಲ್ಲೆಲ್ಲಿ ಹಾಕ್ಬೇಕು? 16 ತೂತವೆ ಇಲ್ಲಿ. ಎಲ್ಲಿ ಯಾವ ತೂತ್ ಮುಚ್ಚೋದು? ಇಲ್ಲೇ ನಾನು ಜಾಸ್ತಿ ಎಡಬೋದು, ಇಲ್ಲೇ ಹಾಕೋತೀನಿ. ಇರೋದೇ ಇಷ್ಟು. ಹಿಂಗೆ ಹಾಕೋದಾ? ಹಿಂಗೆ ಎತ್ಕೊಂಡು ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್. ಇದೇ ಗಾರೆ ಕೆಲಸ. ಇನ್ನು ಇಲ್ಲೆಲ್ಲ ಹಾಕಬೇಕು. ಅಲ್ಲೊಂದು ಹಾಕಬೇಕು ಫ್ರೆಂಡ್ಸ್. ತೊಟ್ಟಿ ಮೊನ್ನೆ ಕ್ಲೀನ್ ಮಾಡ್ತಿದ್ವಿ ತೋರಿಸ್ನಲ್ಲ, ಅದು ಪ್ಲಾಸ್ಟಿಂಗ್ ಮಾಡ್ತಾವ್ರೆ. ಅದು ಮಿಕ್ಕಿದ್ದು ತಂದು ಕೊಡ್ತು. ನಾಳೆ ಇನ್ನೂ ಎತ್ಕೊಡುವ ಫ್ರೆಂಡ್ಸ್. ಈಗ ನಮ್ಮ ಉಪ್ಪಿನಕಾಯಿ ಮಿಕ್ಸ್ ಮಾಡುವ ಸಮಯ.
ಮಿಕ್ಸ್ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಚೆನ್ನಾಗಿ ನೆನಿಲಿ, ಆಮೇಲೆ ತಿನ್ನುವ ಸಕ್ಕತ್ತಾಗಿರ್ತೈತೆ. ಬಾಣಲಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಬಾಣಲಿನೆಲ್ಲ ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು, ಸೂಪರ್ ಟೇಸ್ಟು. ನಂದು ಪ್ಲಾಸ್ಟಿಂಗ್ ಮುಗೀತು. ಇವಾಗ ಇವ್ರದ್ದು ಅಪ್ಪಿ ಬಾಗ್ಲ ಸಂದಿ ಕಾಣಿಸ್ತೈತೆ. ಇಲ್ಲಿ ಮೇನ್ ರೋಡೇ ಐತೆ. ಇದು ಹ್ಞೂ ನಾಳೆ ತಂದ್ಕೊಡು. ಇದೆಲ್ಲ ಕ್ಲೋಸ್ ಮಾಡ್ಬೇಕು ಫ್ರೆಂಡ್ಸ್. ತೆಂಗಿನ ಬೇರ್ ಬಂದೈತಲ್ಲ ಭೂಮಿ ಒಳಗೆ, ಅದು ಕ್ರ್ಯಾಕ್ ಆಗಿರೋದು. ಅದಕ್ಕೆ ಬೆಳಗ್ಗೆನೆ ತಂದ್ಕೊಂಡು ನಾಳೆ ಬೆಳಗ್ಗೆನೆ ಹಾಕ್ಬಿಡ್ತು. ಸಂಜೆ ಹೊತ್ಕೊಂಡು ಹೋಗ್ತೈತೆ. ಆಮೇಲೆ ಮಲ್ಕೋಬೋದು ನಾವು ಬೆಡ್ ಹಾಕೊಂಡು. ಅಂದರೆ ನಾವು ಮಲ್ಗೋದಕ್ಕೆ ಇದು ಅಡ್ಡ ಅಂತಲ್ಲ, ಒಣಗ್ಲಿಲ್ಲ ಅಂದರೆ ಅಂಟ್ಕೋತೈತೆ ಬೆಡ್ಗೆ ಅಂತ. ಪರವಾಗಿಲ್ಲ, ಮುಂದೆ ಗಾರೆ ಕೆಲಸ ಮಾಡಿ ಆದರೂ ನಾನು ಸಾಕ್ತೀಯ ಅಂತ ನಂಬಿಕೆ ಬರ್ತಾಯಿಲ್ಲ. ನಾನೇ ಮಾಡಿ ಸಾಕ್ಬೇಕಾಗ್ತೈತೆ ಅಂದ್ಬಿಟ್ಟು ನಂಬ್ತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮದು ಇದು ನೋಡ್ದಾ ಕೈತೋಟ ಹೆಂಗೆ ಬೆಳೆಗಳು, ಪಾಟಲ್ಲಿ ಬೆಳೆಗಳು. ಅಪ್ಪಿ ನಾನು ನೈಸ್ ಮಾಡಿದ್ದೀನಿ. ಯಜಮಾನ ಬಂದ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಂಗೆ. ಡ್ಯೂಟಿಗೆ ಹೋಗಿ ಬಂದವರು ಇಷ್ಟು ಡೀಸೆಂಟಾಗಿ ಬರಲ್ಲ. ಓಡಾಡೋದು, ಸುತ್ತಾಡೋದು, ಬೇರೆ ಫ್ರೆಂಡ್ಸ್ ಜೊತೆ ಜಂಪ್ ಮಾಡೋದು, ಇದು ಒಂದು ಡ್ಯೂಟಿ. ಹಿಂಗೆ ಬಂದು ಅಮಾಯಕಂತರ ಮಲ್ಕೊಳ್ಳೋದು, ಇನ್ನು ಸ್ವಲ್ಪ ಹೊತ್ತು ಗೊರಕೆ ಹೊಡೆಯೋದು. ತಲೆ ಎತ್ತು ಮಾತಾಡು ಅಷ್ಟೇ. ಅವಾಜ್ಗಳು ಜಾಸ್ತಿ ಕಲ್ತವನ್ ಫ್ರೆಂಡ್ಸ್ ಇವನು. ನೋಡಕ್ ಅಮಾಯಕಂತರ ಮುಖ ಮಾಡ್ಕೋತಾನೆ ನೋಡಿ, ಹೆಂಗ ರಿಯಾಕ್ಷನ್ ಕೊಡ್ತಾನೆ. ಓಕೆ ಫ್ರೆಂಡ್ಸ್, ಒಂದು ½ ಅನ್ ಅವರ್ ಬಿಟ್ಬಿಟ್ಟಿದ್ದೆ ಚೆನ್ನಾಗಿ ನೆನಿಲಿ ಅಂತ. ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಟೇಸ್ಟ್ ನೋಡುವ ಸಮಯ. ಈ ಉಪ್ಪಿನಕಾಯಿ ಪೀಸ್ ಎಲ್ಲ ಎಣ್ಣೆ ಮುಳುಗೋಷ್ಟು ಹಾಕ್ಬೇಕು, ಆ ಥರ ಸೀನ್ಗಳೇ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ 2-3 ದಿನಕ್ಕೆ ಇದು ಖಾಲಿ ಆಗ್ಬಿಡ್ತೈತೆ. ಅದಕ್ಕೆ ಅಷ್ಟು ಎಣ್ಣೆ ಹಾಕಕ್ ಹೋಗಲ್ಲ. ಸ್ಟಾಕ್ ಆಗಿ ಇಟ್ಕೋತೀವಿ ಜಾಸ್ತಿ ಮಾಡಿ ಅಂತಂದ್ರೆ ಅದು ಮುಳುಗೋಷ್ಟು ಎಣ್ಣೆ ಗಾಜಿನ ಡಬ್ಬಿ, ಪಿಂಗಾಣಿ ಡಬ್ಬಿಲಿ ಹಾಕೋಬೇಕು ಫ್ರೆಂಡ್ಸ್. ನಮ್ಮನೇಲಿ ಅವೆರಡು ಇಲ್ಲ, ಇವೆರಡಲ್ಲಿ ಉಪ್ಪು ಸ್ಟಾಕ್ ಇದಾವೆ. ಹಂಗಾಗಿ ಇದನ್ನ ಇಷ್ಟೊತ್ತು ಉಪ್ಪಿನಕಾಯಿ ಇದ್ದಿದ್ದೆ ಈ ಕ್ಷಣಕ್ಕೋಸ್ಕರ ಫ್ರೆಂಡ್ಸ್. ನಾನು ಇದ್ರಲ್ಲಿ ಉಪ್ಪಿನಕಾಯಿ ಅನ್ನ ತಿನ್ಬೇಕು ಫ್ರೆಂಡ್ಸ್. ಮೊಸರು ಹಾಕೋಬೇಕು, ಇನ್ನೂ ಸೂಪರ್ ಆಗಿರ್ತೈತೆ. ಮೊಸರು ಇಲ್ಲಾಂದ್ರೆ ತುಪ್ಪ ಹಾಕೋಬೇಕು ಫ್ರೆಂಡ್ಸ್. ಇದ್ರ ಉಪ್ಪಿನಕಾಯಿ ಅದಿನ್ನೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಕಚ್ಚಾ ಪಿಚ್ಚಿ ಕಲಿಸ್ಬೇಕು. ಬಿಸಿ ಅನ್ನಾದ್ರೆ ಸೂಪರ್ ಆಗಿರ್ತೈತೆ. ನಮ್ಮ ಅಜ್ಜಿದಿರು ಯಾವತ್ತು ಉಪ್ಪಿನಕಾಯಿ ಮಾಡಿ ನನಗೆ ಸ್ಟಾಕಾಗಿ ಕಳಿಸ್ಕೊಟ್ಟಿಲ್ಲ. ನಾನು ಚೆನ್ನಾಗಿ ಕಲ್ತ್ಕೊಂಡು ನನ್ನ ಮೊಮ್ಮಕ್ಕಳಿಗೆಲ್ಲ ಉಪ್ಪಿನಕಾಯಿ ಮಾಡಿ ಕಳಿಸ್ಕೊಡ್ತೀನಿ. ಗಂಡಪ್ಪ ಗೋಲ್ ಗುಂಪ ಇಲ್ಲ, ಗೋಲ್ ಗುಂಪ ಬೇಡ ನನಗೆ, ಗೋಲ್ ಕುಪ್ಪ ಬೇಕಿತ್ತು. ಸರಿ ಬಾಯಿಲಿ ಟೇಸ್ಟ್ ಇಟ್ಟು ಅಂಟೇಲಿಟ್ಟು. ಬಿರಿಯಾನಿ ನನ್ಗೆ ಬಿರಿಯಾನಿ ದುಡ್ಡು ಹೋ ಭ್ರಮೆ. ಇದು ಕರೆನ್ಸಿ ದುಡ್ಡು. ನನ್ ಗಂಡ ನನಗೆ ಬಿರಿಯಾನಿ ತಿನ್ನಕ್ ದುಡ್ಡು. ಜನ್ಮದ ನನ್ನ ಬಲ. ಅಪ್ಪಿ ಒಂದು ಟೇಸ್ಟ್ ನೋಡ್ಬಾ ಅಪ್ಪಿ, ಎಕ್ಸ್ಪೆರಿಮೆಂಟ್ ಕುಕಿಂಗ್ ಇದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮಗುನ ನೀನು ಸೂಪರ್ ಆಯ್ತಾ? ಏನಿದಾಳು? ಏನು ಉಪ್ಪಿನಕಾಯಿ ಹೇಳು. ಹಾ, ಈ ತರ ಬೆಳ್ಳುಳ್ಳಿ ಫ್ರೈ ಮಾಡಿರ್ತೀವಿ, ಅದು ಇಟ್ಕೋಬೇಕು ಫ್ರೆಂಡ್ಸ್. 1 ಪೀಸ್ ಉಪ್ಪಿನಕಾಯಿ ಇಟ್ಕೋಬೇಕು ಫ್ರೆಂಡ್ಸ್. ಅದ್ರೊಳಗೆ ಅನ್ನ ಇಟ್ಕೋಬೇಕು, ಕರಿಬೇವು ಸಮೇತ. ನಾನು ಮಾಡಿರೋ ಉಪ್ಪಿನಕಾಯಿಯಲ್ಲಿ ಇಷ್ಟು ವರ್ಷದಲ್ಲಿ ಈ ಟೇಸ್ಟ್ ಬಂದಿಲ್ಲ, ಯಾಕೆ ಏನೋ ಗೊತ್ತಾಗ್ತಿಲ್ಲಪ್ಪ. ಹಾ, ಊಟನ ಆಸ್ವಾದಿಸೋಕ್ ಬಿಡಪ್ಪಿ. ಉಸ್ಕುರ್ಗೋಯ್ತಿ, ಸೊಪ್ಪು ಬೇಕು, ಹಸಿ ಕಾಳು ಬೇಕು. ಯಾವ ಹಸಿ ಕಾಳು ಬೇಡಪ್ಪ, ಗ್ಯಾಸ್ಟಿಕ್ಕು. ನಾನು ತಿಂತೀನಪ್ಪಿ. ಸರಿ, ಸೂಪರ್ ಐತೆ ಫ್ರೆಂಡ್ಸ್. ಹಿಂಗೆ ಟ್ರೈ ಮಾಡಿ ಫ್ರೆಂಡ್ಸ್, ಸಕ್ಕತ್ತಾಗಿರ್ತದೆ. ಜರ್ಕಿನ್ ಹಾಕೊಂಡೋಗಪ್ಪಿ, ನೀನ್ ಬರೋಷ್ಟು ಲೇಟ್ ಆಗ್ತೈತೆ. ಚಳಿ ಗಡಗಡ ನಡ್ಕೋಗ್ತೀಯಾ? ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಬೇಗ ಪಾಪಿ, ಕಾಯ್ತಾ ಇರ್ತೀನಿ. ಶಿವಣ್ಣ ಕಳಿಸ್ಬಿಟ್ಟು ಒಂದು 10-20 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು 1 ಅವರ್ ಆಗೋಯ್ತು ಫ್ರೆಂಡ್ಸ್. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಓಕೆ ಫ್ರೆಂಡ್ಸ್, ಈಗ ನನ್ನ ಮುಖನ ಝೂಮಲ್ಲಿ ನೋಡಿ ಫ್ರೆಂಡ್ಸ್. ಝೂಮಲ್ಲಿ ಮಕ್ಕಳು ಮರಿ ನೋಡೋಕೆ ಹೋಗ್ಬೇಡ್ರಿ, ದೊಡ್ಡವ್ರು ಮಾತ್ರ ನೋಡ್ರಿ. ಕಾಣಿಸ್ತೈತಾ ಫ್ರೆಂಡ್ಸ್? ಮುಖ ಹಾಳಾಗೈತೆ, ಅದನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನಾದರೂ ಫೇಸ್ ಕೇರ್ ಮಾಡಲೇಬೇಕು. ನಾನು ಆಗಾಗ ಫೇಸ್ ಪ್ಯಾಕ್ ಆಗ್ತಾ ಇರ್ತೀನಲ್ಲ ಫ್ರೆಂಡ್ಸ್. ಈ ಸಲ ತುಂಬ ಗ್ಯಾಪ್ ಕೊಟ್ಬಿಟ್ಟೆ, ಅದಕ್ಕೆ ಈ ಥರ ಆಗೈತೆ ಮುಖ. ಹದ್ಗೆಟ್ಟೋಗೋ ಎಲ್ಲ ಲಕ್ಷಣಗಳು ಕಾಣೋ ಟೈಮ್ಗೆ ಎತ್ತೆಚ್ಕೊಂಡೆ.
ಈಗ ಒಂದು ಬ್ಯೂಟಿಫುಲ್ ಫೇಸ್ ಪ್ಯಾಕ್ ಹಾಕ್ಕೊಳ್ವಾ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಕಡಲೆ ಹಿಟ್ಟು ಒಂದು ಸ್ಪೂನ್ ತಗೊಂಡಿದ್ದೀನಿ, ಚಿಟಿಕೆ ಅರಿಶಿನ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಚಂದನ ಫ್ರೆಂಡ್ಸ್, ಇದು ಚಂದನ. ಇದಕ್ಕೆ ಸ್ವಲ್ಪ ಹಾಲು. ಇದನ್ನು ಫುಲ್ ಮಿಕ್ಸ್ ಮಾಡ್ತಾ ಇದ್ರೆ ಒಂದು ಸೂಪರ್ ಡೂಪರ್ ಫೇಸ್ ಪ್ಯಾಕ್ ರೆಡಿ ಆಗ್ತೈತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಹಾಲು ನನ್ನ ಸ್ಕಿನ್ಗೆ ಸೆಟ್ ಆಗಲ್ಲ. ಈ ಕೊರೆಗಾಲದಲ್ಲಿ ಮುಖ ಎಲ್ಲ ಒಡ್ಕೊಬಿಟ್ಟೈತೆ ಫ್ರೆಂಡ್ಸ್, ಡ್ರೈ ಆಗ್ತಾ ಇರ್ತೈತೆ ಜಾಸ್ತಿ, ಹಂಗಾಗಿ ಹಾಲು ಹಾಕ್ಕೊಂಡಿದ್ದೀನಿ. ನಿಮಗೆ ಡ್ರೈ ಸ್ಕಿನ್ ಇದ್ದರೆ ಫೇಸ್ ಪ್ಯಾಕ್ಗೆ ಹಾಲು ಇಲ್ಲ ಮೊಸರು ಬಳಸ್ರಿ ಫ್ರೆಂಡ್ಸ್, ಸಕ್ಕದ ವರ್ಕ್ ಆಗುತ್ತೆ. ಚಂದನ ಅಂತೂ ಗೊತ್ತಲ್ಲ ಫ್ರೆಂಡ್ಸ್, ಎಲ್ಲ ಸ್ಕಿನ್ಗೂ ಸೂಟ್ ಆಗ್ತಿದೆ, ಸಾಫ್ಟ್ ಆಗೋಕ್ಕೆ, ಸ್ಕಿನ್ನು ಗ್ಲೋ ಬರೋಕ್ಕೆ. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖ ತೊಳೆದಿದ್ದೀನಿ ಫ್ರೆಂಡ್ಸ್. ದೇವರನ್ನೇ ತೊಳೆದಿದ್ದೀನಿ, ಚಳಿ ಅಂದ್ಬಿಟ್ಟು ನೀರು ಮುಟ್ಟೋಕ್ಕೆ ಕಷ್ಟ ಅಂದ್ಬಿಟ್ಟು ಸುಳ್ಳು ಹೇಳ್ತೀನಿ ಅಂತ ಅದು ಮಾತ್ರ ಅನ್ಕೊಬಿಡಿದ್ದೀನಿ. ತೊಳೆದೆ. ಈಗ ಇದನ್ನು ಹಚ್ತಾ ಹೋಗ್ಬೇಕು. ಇದು ಸಹ ತಣ್ಣಗೈತೆ ಅಂದ್ಬಿಟ್ಟೆ ಇಷ್ಟು ದಿನ ನಾನು ಫೇಸ್ ಪ್ಯಾಕ್ಗಳು ಹಾಕಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಮುಖ ಹಾಳಾಗ್ತಿರೋದು. ಇದನ್ನೆಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಸಖತ್ ರಿಸಲ್ಟ್ ಸಿಗ್ತೈತೆ. ಇನ್ನೊಂದು ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕಾಗಿತ್ತು, ನಾನು ತೀರ ತಳ್ಳು ಮಾಡ್ಕೊಬಿಟ್ಟೆ. ಈಗ ಕೀಪ್ ಕ್ವೈಟಾಗಿ ಫೇಸ್ ಪ್ಯಾಕ್ನ ಹಾಕ್ಕೋತೀನಿ ಫ್ರೆಂಡ್ಸ್ ನಾನು. ಇಷ್ಟೇ ಫ್ರೆಂಡ್ಸ್. ಇದನ್ನು ಕೇವಲ 20-25 ನಿಮಿಷ ಬಿಟ್ಟರೆ ಸಾಕು. 20 ನಿಮಿಷ ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. 20 ನಿಮಿಷದ ಮೇಲೆ ಆಗ್ತಾ ಬಂತು ಫ್ರೆಂಡ್ಸ್. ಕರೆಂಟ್ ಹೋಗಿನೂ 20 ನಿಮಿಷದ ಮೇಲೆ ಆಗ್ತಾ ಬಂತು. ಈ ಗೆಟಪಲ್ಲಿ ಕುಂತಿದ್ದೀನಿ, ಆಚೆ ಹೋಗೋಕ್ಕೆ ಭಯ ಆಗ್ಬಿಟ್ಟು. ಭಯ ಇಲ್ಲ ಫ್ರೆಂಡ್ಸ್, ಡಬಲ್ ಗುಂಡಿಗೆ ಭಯ ಬರ್ತು. ಕತ್ಲಲ್ಲಿ ಏನು ಹಳ್ಳದಿಣ್ಣೆ ಏನೋ ಕಾಣ್ದಿರ ಎಡವಾಕೊಂಡು ಬಿದ್ದು ಯಾಕೆ ಬೇಕು ಅಂದ್ಬಿಟ್ಟು ಅಷ್ಟೇ. ನನಗೆ ಟೆನ್ಷನ್ ಅದಲ್ಲ ಫ್ರೆಂಡ್ಸ್. ಟ್ಯಾಮು ಸಿ ಮೈ ಫೇಸ್. ಅವನೇನು ಎದ್ರುಕೊಳ್ಳಲ್ಲ ಫ್ರೆಂಡ್ಸ್. ಶಿವ ಈಗ ಸಡನ್ನಾಗಿ ಬಂದು ನನ್ನ ಮುಖನ ನೋಡಿದ್ರೆ ಈ ಗೆಟಪಲ್ಲಿ ಏನು ಗತಿ ಅಂತ. ಅಯ್ಯಯ್ಯೋ ಗಂಡಪ್ಪ ಬಂದೇ ಬಿಡ್ತು. ಯಾಕಪ್ಪ ಫೋನೇ ರಿಸೀವ್ ಮಾಡಿಲ್ಲ? ಏನು ಹೋಗು? ಅಯ್ಯಯ್ಯ ತಾತ ಥರ ಆಗ್ಬಿಟ್ಟು ಬಂದಿದ್ಯಾ? ಗಾಡಿ ಧೂಳ? ಅಯ್ಯಯ್ಯ ನನ್ನ ಮುಖ ನೋಡು ಪಾ, ಭಯಂಕರ. ಸದ್ಯ ನನ್ನ ಪುಣ್ಯ ಕರೆಂಟ್ ಬಂತು ಫ್ರೆಂಡ್ಸ್. ಇಲ್ಲಿ ಫುಲ್ಲು ಡ್ರೈ ಆಗೈತೆ. ಈಗ ಕತ್ತಲೆಯಲ್ಲಿ ಭಯಂಕರವಾದ ನೀರ್ಮನೆ. ಜಿರಳೆ, ಹಲ್ಲಿ, ಗೂಡು. ಕೈ ನೆನೆಸ್ಕೊಂಡು ಬಂದು ಸ್ಕ್ರಬ್ ಮಾಡಿ ಕಣ್ಮುಚ್ಚಕ್ಕೆ ಸ್ವಲ್ಪ ಭಯ ಆಗ್ತಿದೆ ಫ್ರೆಂಡ್ಸ್ ಕತ್ಲೆನಲ್ಲಿ. ಇಲ್ಲಿ ಫ್ರೆಂಡ್ಸ್ ನನ್ನ ಎದುರುಗಡೆ ಈ ಥರ ವಾತಾವರಣದಲ್ಲಿ ನನ್ನ ಕಣ್ಣು ಮುಚ್ಚೋದು ಹೆಂಗೆ? ಕಣ್ಣು ಮುಚ್ಚಿದ ತಕ್ಷಣ ದಡಾರ್ ಅಂತ ಒಂದು ದೇವಭೂತ ಕಣ್ಣೆದುರುಗಡೆ ಬಂದರೆ ಫ್ರೆಂಡ್ಸ್. ಕ್ಯಾರೆಟ್ ಆಯಿಲು ತುಂಬ ಜನ ಕೇಳಿದ್ರಿ ಫ್ರೆಂಡ್ಸ್ ಮಾಡ್ರಿ ಅಂತ. ಇದು ಖಾಲಿ ಆಗ್ಬಿಡ್ಲಿ ಫ್ರೆಂಡ್ಸ್. ಸ್ಟಾಕ್ ಇಟ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದಕ್ಕೆ ಮ್ಯಾಕ್ಸಿಮಮ್ 3-4 ತಿಂಗಳು ಇಟ್ಕೋಬೇಕು. ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಸ್ಟಾಕ್ ಆಗ್ತೈತಿ, ಇದು ವೇಸ್ಟ್ ಆಗ್ಬಿಡ್ತೈತಲ್ಲ ಅಂತ ಆದಷ್ಟು ಬೇಗ ಮಾಡ್ತೀನಿ ಇದು ಖಾಲಿ ಮಾಡಿಬಿಟ್ಟು. ಅಪ್ಪಿ ನಮ್ಮ ಮನೇಲಿ ರೋಸ್ ವಾಟರ್ ಮಾಯ ಆಗೈತೆ, ಮಾಯ್ಶ್ಚರೈಸಿಂಗ್ ಕ್ರೀಮ್ ಮಾಯ ಆಗೈತೆ. ಏನಿದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ? ಎಲ್ಲೂ ಇಲ್ಲ, ಎಲ್ಲ ಪೂರ್ತಿ ಹುಡುಕಿದ್ದೀನಿ. ಯಾವ್ದಾರು ಹುಡುಗಿಗೆ ಗಿಫ್ಟ್ ಮಾಡ್ಬಿಟ್ಟ ಹೆಂಗೆ? ನನ್ನ 6th ಫ್ರೆಂಡ್ಸ್ ಪ್ರಕಾರ ನನಗೆ ಅಂಗಡಿ ಉಟ್ಬತ್ತಿರೋದು. ಈ ಥರ ಆಯಿಲ್ ಚೆನ್ನಾಗಿ ಮಸಾಜ್ ಮಾಡಿಬಿಟ್ರೆ ಇದೇ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಾನು ಯೂಸ್ ಮಾಡೋದು ಫ್ರೆಂಡ್ಸ್. ಹೋಮ್ ಮೇಡ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದು ಕೊರೆಗಾಲ ಮುಗಿಯೋ ತನಕ ಒಂದು ಸ್ವಲ್ಪ ಮುಖಗಳು ಹಾಳಾಗ್ತಾ ಇರ್ತೈತೆ ಫ್ರೆಂಡ್ಸ್. ನಾವೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟು ಇನ್ನೊಂದು ತಿಂಗಳು ಅಷ್ಟೇ, ಆಮೇಲೆ ಸರಿ ಹೋಗ್ತೈತೆ ಎಲ್ಲ. ಓಕೆ ಫ್ರೆಂಡ್ಸ್, ಈಗ ನನ್ನ ಗಂಡ ಏನೇನು ತರಕಾರಿ ತಂದೈತೆ ಅಂತ ನೋಡ್ಬಿಟ್ಟು ಒಂದು ಅಡುಗೆ ಸೆಲೆಕ್ಟ್ ಮಾಡ್ಕೊಂಡು ಪಟ ಅಡುಗೆ ಮಾಡೋಕೆ ಹೋಗ್ತೀನಿ. ತರಕಾರಿ ಏನೇನು ತಂದೈತೆ ನೋಡುವ. ಅಪ್ಪಿ ಇಷ್ಟೆಲ್ಲ ತಂದಿದ್ದೆ, ಅವ್ನಿಗೊಂದು ಬಿಸ್ಕೆಟ್ ಪ್ಯಾಕ್ ತಂದಿಲ್ಲ ಪಾಪ. ಒಂದ್ಸಲ ಶಾಪ್ ಆಗ್ತಾವನೆ. ಸಮಾಧಾನ ಮಾಡ್ಕೊಟ್ಟ. ಫ್ರೆಶ್ ತರಕಾರಿ ಉಸ್ಕೂರ ಅಂತ ಐತಲ್ಲ ಫ್ರೆಂಡ್ಸ್, ನಮ್ಮ ಮೊದಲ ಸರ್ ಮನೆದೇವ್ರಿಗೆ ಹೋಗ್ತೀವಲ್ಲ ಅಲ್ಲಿ ಫ್ರೆಶ್ ತರಕಾರಿ ಊರಲ್ಲಿ. ಸೊಪ್ಪು ಅಷ್ಟೇ ಫ್ರೆಶ್ಶು. ಒಂದು ವಾರದಿಂದ ತರಕಾರಿ ಡಬ್ಬಿಗಳೆಲ್ಲ ಖಾಲಿನೇ ಬಿದ್ದಿತ್ತು ಫ್ರೆಂಡ್ಸ್. ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಏನಾದರೂ ಶಿವ ಹತ್ರ ದುಡ್ಡು ಇಲ್ಲ ಎಮರ್ಜೆನ್ಸಿಗೆ ಅಂತಂದಾಗ ನಾನು ಮ್ಯಾನೇಜ್ ಮಾಡ್ತೀನಿ, ಕೇಳೋಕೆ ಹೋಗಲ್ಲ. ಆಯ್ತಾ ಬಿಡು, ಮಾಡ್ತೀನಿ ಬಿಡು, ಅದು ಮಾಡ್ತೀನಿ ಬಿಡು, ಇದು ಮಾಡ್ತೀನಿ ಅಂತ. ನೆನೆ ನಾನು ಅಡುಗೆ ಮಾಡಿದ್ದಲ್ಲ ಫ್ರೆಂಡ್ಸ್, ನೆನೆ ಟೊಮೊಟೊ ಇರಲಿಲ್ಲ, ಅದಕ್ಕೆ ನಾನು ಕಿಳ್ಳಿಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ಸಂಜೆಲಿ ಟೊಮೊಟೊ ಹಾಕ್ತಿರೋ ಸಾರು ಗಣಕೆ ಸೊಪ್ಪು ಸಾರು ಮಾಡಿದ್ದು. ಓಕೆ ಫ್ರೆಂಡ್ಸ್, ಅದೇನಂದ್ರೆ ಫ್ರೆಂಡ್ಸ್, ಹೊಸ ವರ್ಷದಿಂದ ಜಾಸ್ತಿ ಪ್ಲ್ಯಾನ್ಸು ನಾವು ಖರ್ಚು ಮಾಡಿಬಿಟ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಾ, ಅದಾದಮೇಲೆ
ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಾ, ಅದಾದಮೇಲೆ ಕಬ್ಬಾಳಿಗೆ ಮತ್ತು ಬೆಟ್ಟದ ಜಾತ್ರೆಗೆ ಹೋಗ್ಬಿಟ್ಟು ಬಂದ್ವಾ. 4 ಫಂಕ್ಷನ್ ಒಂದೇ ತಿಂಗಳಲ್ಲಿ ಹೆವಿ ದುಡ್ಡು ಖರ್ಚು ಮಾಡಿಬಿಟ್ವಿ. ಹಾಗಾಗಿ ಒಂದು ಸ್ವಲ್ಪ ನಮಗೆ ರಿಸ್ಕ್ ಆಯಿತು. ಪರವಾಗಿಲ್ಲ, ಲೈಫಲ್ಲಿ ಇದೆಲ್ಲ ಕಾಮನ್. ನಾವು ಡಿಪ್ರೆಷನ್ಗೆ ಹೋಗುವ ಅವಶ್ಯಕತೆ ಇಲ್ಲ, ಇರೋದು ಮಾಡ್ಕೊಂಡು ತಿನ್ಬೋದು. ಯಾಕೆ ಮಿಡ್ಲ್ ಕ್ಲಾಸಲ್ಲಿ ಜಾಸ್ತಿ ನಾವು ಟ್ರಿಪ್ಗಳು ಹೋಗಲ್ಲ ಅಂದರೆ ಇದೇ ಕಾರಣ. ನಾವೇನಾದರೂ ಸುತ್ತಾಡ್ಕೊ ಬಂದ್ಬಿಟ್ವಿ ಅಂದರೆ ಈ ಥರ ಅದು ಎಫೆಕ್ಟ್ ಈ ಥರ ಇರ್ತಿದೆ ಫ್ರೆಂಡ್ಸ್. ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕು, ಆ ಥರ ಇರ್ತೈತೆ. ಹಂಗಾಗಿ ನಾವು ಟ್ರಿಪ್ಗಳ ಜಾಸ್ತಿ ಇಷ್ಟಪಡಲ್ಲ. ಇಂಥ ಟೈಮಲ್ಲಿ ಅನ್ಸಲ್ತಾನೆ ಪೇ ನಮ್ಗೊಂದು ತರಕಾರಿ ಅಂಗಡಿ ಇದೀರಿ ಎಷ್ಟು ಚೆನ್ನಾಗಿರೋದು ಅಂತ. ಡೈಲಿ ವೆರೈಟಿ ತರಕಾರಿ ಸಾರು ಮಾಡ್ಕೊಂಡು ತಿನ್ಬೋದಾಯಿತು. ನಾನು ತರಕಾರಿ ಅಂಗಡಿ ಹಾಕ್ಬಿಟ್ರಪ್ಪಿ ಅದೇ ಯೋಚನೆಯಲ್ಲೇ ಇರ್ತೀನಲ್ಲ, ಈ ತರಕಾರಿಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಪಕ್ಕ ಲಾಸು. ಫ್ರೆಶ್ ಬೆಂಡೆಕಾಯಿ ಫ್ರೆಂಡ್ಸ್. ಆಲ್ರೆಡಿ ಬೆಂಡೆಕಾಯಿ ಮಾತ್ರ ಇತ್ತು ಮನೆಯಲ್ಲಿ, ಇದು ತಂದ್ಬಿಟ್ಟಿತ್ತು. ಇದನ್ನು ಪ್ಯಾಕ್ ಮಾಡಿರ್ತೀನಿ, ಇದ್ರಲ್ಲಿ ಬೇರೆ ರೆಸಿಪಿ ಏನಾರು ಮಾಡೋಣ. ಈಗ ರಾತ್ರಿಗೆ ಹಳೆ ಬೆಂಡೆಕಾಯಿ ಇತ್ತಲ್ಲ ಅದನ್ನೇ ಖಾಲಿ ಮಾಡ್ತೀನಿ. ಈಗ ಗೊಜ್ಜು ಮಾಡಿ ಮುದ್ದೆ ಮಾಡ್ತೀನಿ. ತೊಂಡೆಕಾಯಿ ತೋಟದಲ್ಲಿದೆ. ಈ ಬಾಕ್ಸ್ಗಳಲ್ಲಿ ತರಕಾರಿ ಇದ್ರೆ ನನಗೆ ಒಂಥರ ಸಮಾಧಾನ, ಇದರಲ್ಲಿ ಏನೋ ಒಂಥರ ಖುಷಿ. ಫ್ರೆಂಡ್ಸ್, ಹಸಿಮೆಣಸಿನಕಾಯಿ ಅಂದ್ರೆ ನಮ್ಗೆ ನೆನಪಾಗೋದೇ ಖಾರ. ಈ ಕಡೆ ಹಸಿಮೆಣಸಿನಕಾಯಿಗಳು ಖಾರನೇ ಇರಲ್ಲ ಫ್ರೆಂಡ್ಸ್. ಗೊತ್ತಿಲ್ಲ, ತಿನ್ನೋಡೊಂದು ಮುರಿದ್ಬಿಟ್ಟು ನಿನ್ ಬಾಯಿಗೆ ಇಡ್ಬೇಕಾ, ಮುರಿದ್ಬಿಟ್ಟು ಸ್ಮೆಲ್ ನೋಡ್ಬೇಕು. ಪಕ್ಕ ಖಾರ ಇಲ್ಲ, ಹಿಂಗ್ ಹಿಡ್ದಿದ ತಕ್ಷಣ ಘಾಟ್ ಬರ್ಬೇಕು. ಇದು ಅಷ್ಟು ಘಾಟ್ ಬರ್ತಾ ಇಲ್ಲ. ತಿಂದೆ ನೋಡ್ಬಿಡಪ್ಪಿ. ಹಂಗಲ್ಲಪ್ಪಿ, ನನ್ ಮುಗ್ಗೇನಾಗಿಲ್ಲ, ಹಂಗೆ ಘಾಟು ಗುತ್ಕೊಂಡ್ ಬರ್ಬೇಕು. ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್. ನಾನು ಮೀಟರ್ ಬೇಕು, ಮೀಟರ್ ಖಾರ ಇಲ್ಲಪ್ಪಿ. ನನಗೆ ಖುಷಿ ಕೊಡೋ ವಿಷಯ ಇದೆ ಫ್ರೆಂಡ್ಸ್, ಮನೆಯಲ್ಲಿ ತರಕಾರಿ ಇರಬೇಕು, ಅದೇ ಖುಷಿ ಕೊಡೋ ವಿಷಯ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಫ್ರಿಡ್ಜಿಗೆ ಶಿಫ್ಟ್ ಮಾಡ್ಬಿಟ್ಟು ಅಡುಗೆ ಕಡೆ ಬರ್ತೀನಿ ಈಗ. ಫ್ರೆಂಡ್ಸ್, ಇವತ್ತು ರಾತ್ರಿ ಅಡುಗೆಗೆ ಮುದ್ದೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ತಿಂದಿದ್ದೀವಿ. ಈ ಥರ ದುಡಿಯೋ ಗಣಸಿಗೆ 3 ಟೈಮು ಅನ್ನ, ಚಿತ್ರಾನ್ನ, ಪುಳಿಯೋಗರೆ ಅಂತವಿಂತ ಕೊಟ್ಟರೆ ಮುಗೀತು, ಶಕ್ತಿ ಇರಲ್ಲ. ಈ ಥರ ಕೆಲಸ ಮಾಡ್ಬೇಕಂದ್ರೆ ಮುದ್ದೆನೇ ಬೆಸ್ಟು. ಅದಕ್ಕೆ ಹಳೆ ಬೆಂಡೆಕಾಯಿ ಇತ್ತು ಫ್ರೆಂಡ್ಸ್, ಹೋದ್ವಾರ ತಂದಿದ್ದು, ಅದು ಹಂಗೆ ಇಟ್ಬಿಟ್ಟಿದೆ. ಅದನ್ನೇ ಹಾಕ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮುದ್ದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋಕ್ಕೆ ಈ ಥರ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಬೆಂಡೆಕಾಯಿ ಗೊಜ್ಜುಗೆ ಟೊಮೊಟೊ ಜಾಸ್ತಿ ಹಾಕಿ ಮಾಡಿದ್ರೆ ಸೂಪರಾಗಿರ್ತೈತೆ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಇಲ್ಲಿ ಬೆಂಡೆಕಾಯಿ, ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು. ನಾನು ಬೆಂಡೆಕಾಯಿನ ಸಪ್ರೇಟಾಗಿ ಉರ್ದಿ ಮಾಡ್ತೀವಲ್ಲ ಫ್ರೆಂಡ್ಸ್, ನಾವು ಸಾಂಬಾರಾಗಲಿ ಫ್ರೈ ಆಗಲಿ, ನಾನು ಹಂಗೆ ಮಾಡ್ತೀನಿ ಇವಾಗ ಬೆಂಡೆಕಾಯಿ ಗೊಜ್ಜು. ಅದು ಸೂಪರಾಗಿರ್ತೈತೆ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ವಿಕ್ಕಾಗಿ ಅಡುಗೆ ಆಗಬೇಕಂದ್ರೆ ಈ ಥರ ಟಿಪ್ಗಳನ್ನು ನಾವು ಬಳಸಬೇಕಾಗ್ತೈತೆ ಫ್ರೆಂಡ್ಸ್. ಆವಾಗ ಅಡುಗೆ ಮಾಡೋಕ್ಕೆ ಬೇಜಾರು ಅನಿಸಲ್ಲ. ಮಾಡೋ ಅಡುಗೆನ ಕ್ವಿಕ್ಕಾಗಿ ಮಾಡಿದ್ರೆ ನಮಗೆ ಸುಸ್ತಾಗಿರೋ ಟೈಮಲ್ಲೂ ನಾವು ಅಡುಗೆ ಮಾಡ್ಕೋಬೋದು. ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿನ ಎಣ್ಣೆಲೆ ಈ ಥರ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದರಲ್ಲೂ ಸಹ ನೀಟಾಗಿ ಫ್ರೈ ಆಗ್ತೈತೆ. ಲೋಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತೈತೆ. ಬೆಂಡೆಕಾಯಿ ಅಂದರೆ ಲೋಳೆ ಫ್ರೆಂಡ್ಸ್, ಹಾಗಾಗಿ ಪೂರ್ತಿ ಕಮ್ಮಿ ಆಗಲ್ಲ, ಸ್ವಲ್ಪ ಕಮ್ಮಿ ಆಗ್ತೈತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಏನಿಲ್ಲ, 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಸಾಫ್ಟ್ ಆಗೋಗ್ತೈತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬೇಳೆ ಸಾಂಬಾರು ಪುಡಿ ಇಲ್ಲೇ ಮಾಡ್ಕೋತೀನಿ ಫ್ರೆಂಡ್ಸ್ ಗೊಜ್ಜುನ. ಹಾಗಾಗಿ 2 ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ಘಮ ಘಮ ಅಂತ ಸ್ಮೆಲ್ ಇರ್ತೈತೆ ಸಾಂಬಾರು ಸಕ್ಕತ್ತಾಗಿ. ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ನಾನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಹುಣಸೆ ಹುಳಿ ಹಾಕ್ಕೊಂಡ್ರೆ ಅದು ಬೆಂಡೆಕಾಯಿ ಹುಳಿ ಇನ್ನೂ ಸೂಪರಾಗಿರ್ತೈತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಇದನ್ನೇ ಚೆನ್ನಾಗಿ ಕುದಿಸ್ಕೊಳ್ಳೋದು ಫ್ರೆಂಡ್ಸ್. ಯಾವ ಲೆವೆಲ್ಗೆ ಟೇಸ್ಟ್ ಇರ್ತೈತೆ ಅಂದರೆ ಈ ಅಡುಗೆ ಮುಂದೆ ಏನೂ ಇರಲ್ಲ ಫ್ರೆಂಡ್ಸ್, ಆ ಥರ ಟೇಸ್ಟ್ ಇರ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋದು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗ್ತೈತೆ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಸೂಪರ್ ಇರ್ತೈತೆ. 20-25 ನಿಮಿಷದಲ್ಲಿ ಬೆಂಡೆಕಾಯಿ ಗೊಜ್ಜು ಮುದ್ದೆ ರೆಡಿನೇ ಆಗ್ಬಿಡ್ತೈತೆ. ಟೇಕ್ ಗಂಡಪ್ಪ. 20 ನಿಮಿಷ ಮಾಡಿ, 5 ನಿಮಿಷ ಮಾಡು. 5 ನಿಮಿಷಕ್ಕೆ ಮಾಡೋಕ್ಕೆ ನಾನು ರೋಬೋಟ್ ಅಲ್ಲ. 5 ನಿಮಿಷದಲ್ಲೇ ಬೇಕು ಅಂದರೆ ತರಕಾರಿಗಳನ್ನ ಕಟ್ ಮಾಡಿಕೊಡ್ತೀನಿ. ಹಸಿದೆ ಮೇಯ್ಕೊಳ್ಳಿ. ಹಸಿ ಮೇದ್ರೆ ಬೆಸ್ಟ್, ಗ್ಯಾಸ್ಟ್ರಿಕ್ ಎಲ್ಲ ಬರೋದು. ಸೂಪರ್ ಬರೋದು. ಖಾರ ಜಾಸ್ತಿ ಆಗೈತಾನೆ. ನಾನೇ ಜಾಸ್ತಿ ಆಗ್ತೆ. ಇತ್ತೀಚೆಗೆ ಖಾರನೇ ತಿಂತಾ ಇಲ್ವಲ್ಲ ನಾವು ಅಂತ. ನಾನು ಊಟ ಮಾಡಿಬಿಟ್ಟು ಶಿವ ಸೊಪ್ಪು ತಂದಿತ್ತು ಫ್ರೆಂಡ್ಸ್, ಪಾಲಕು ಮತ್ತು ಸಬ್ಬಕ್ಕಿ ಸೊಪ್ಪು. ಬಿಡಿಸ್ಕೊಳ್ಳೋಣ ಅಂತ ಕಟ್ ಓಪನ್ ಮಾಡಿದ್ರೆ ಶಾಕು. ಸೊಪ್ಪು ತಗೋಬಾಪ ಅಂದರೆ ಸೊಪ್ಪು ತಂದುಬಿಟ್ಟೈತೆ. ಅದು ನನಗೆ ಒಗ್ಗರಣೆ ಮಾಡ್ಕೊಂಡು ತಿನ್ಬಿಡ್ಬೋದಾಯಿತು. ಯಾಕಂದರೆ ಇದು ಪಕ್ಕ ಇವತ್ತಿನ ಸೊಪ್ಪಲ್ಲ ಫ್ರೆಂಡ್ಸ್, ನೆನ್ನೆದೋ ಮೊನ್ನೆದು ಸೊಪ್ಪು. ಕಟ್ಟು ಸುತ್ತ ಚೆನ್ನಾಗೈತೆ, ಒಳಗಡೆ ಕೊಳ್ತೋಗ್ಬಿಟ್ಟೈತೆ ಎಲ್ಲ. ತಲೆ ಕೆಟ್ಟೋಯ್ತು ಬಿಚ್ಚಿ ತಕ್ಷಣವೇ. ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಅಂತ. ನಾಳೆ ಸ್ಪೆಷಲ್ ವೆರಿ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವತ್ತೂ ಮಾಡದೇ ಇರೋ ಅಡುಗೆಗೆ ಕೈ ಹಾಕ್ತಾಯಿದ್ದೀನಿ. ಅದಕ್ಕೆ ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪಾಲಕಲ್ಲಿ ಸೊಪ್ಪು ಸಾರು, ಆ ಸಾರು, ಈ ಸಾರು ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್. ಅದಲ್ಲ ಫ್ರೆಂಡ್ಸ್, ಅದಕ್ಕೂ ಮೇಲೆ ನಾಳೆ
ಬೇಳೆ ಮಾಡ್ತಾಯಿದ್ದೀನಿ. ಅದಕ್ಕೆ ದೊಡ್ಡ ಕಟ್ಟಿತ್ತಲ್ಲ ಅರ್ಧ ಕಟ್ಟನ್ನು ನಾನು ರೆಸಿಪಿಗೆ ಮಾಡಿಕೊಂಡು ಇನ್ನು ಅರ್ಧನ ಸೊಪ್ಪು ಸಾರು ಮಾಡೋಣ, ಶಿವ ಫೇವ್ರೇಟು ಅಂದ್ಬಿಟ್ಟು ಬಿಡಿಸಿ ನೋಡ್ತೀನಿ. ಅರ್ಧಕ್ಕರ್ಧ ವೇಸ್ಟ್ ಆಯಿತು. ಇನ್ನೇನು ಮಾಡೋದು, ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೊಳ್ತಾಗಿರೋ ಸೊಪ್ಪು ಜೊತೆ ಚೆನ್ನಾಗಿರೋ ಸೊಪ್ಪನ್ನು ಎತ್ತಿಟ್ಬಿಟ್ರೆ ನಾವು ಅದು ಬೇಗ ಕೊಳಿತೈತೆ. ಚೆನ್ನಾಗಿರೋ ಸೊಪ್ಪಿಗೂ ಸಹ ಬೆಳಿತೈತಲ್ಲ ಕೊಳಿತೈತೆ. ಕೆಟ್ಟ ಜನಗಳ ಜೊತೆ ಸೇರಿದ್ರೆ ನಾವು ಹೆಂಗೆ ಕೆಟ್ಟವ್ರಾಗ್ಬಿಡ್ತೀವಿ, ಅದೇ ಥರ ಸೊಪ್ಪು ಕೆಟ್ಟೋಗಿರೋ ಸೊಪ್ಪು ಜೊತೆ ಒಳ್ಳೆ ಸೊಪ್ಪಿಟ್ಟು ಕೆಟ್ಟೋಗ್ತೈತೆ ಹಂಗೇನೆ. ಅದಕ್ಕೆ ಅಲ್ಲಿಂದಲೇ ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಬಿಡಿಸಿ ಅರ್ಧ ಕಟ್ಟು ತೊಳೆದು ಇಟ್ಕೊಬಿಟ್ಟೆ ಅದು ಸಪ್ರೇಟಾಗಿ ನಾಳೆ ರೆಸಿಪಿಗೆ. ಇನ್ನು ಅರ್ಧ ಕಟ್ಟನ್ನ ನಾನು ಬಿಡಿಸಿಟ್ಕೋತಾ ಇದ್ದೀನಿ. ಇನ್ನು ಯಾವಾಗಾರ ಸೊಪ್ಪು ಸಾರು ಶಿವ ಫೇವ್ರೇಟ್ ಮಾಡ್ಕೊಡೋಣ ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ತಂದೈತಲ್ಲ ಫ್ರೆಂಡ್ಸ್, ಸಬ್ಬಕ್ಕಿ ಮತ್ತು ಪಾಲಕ್ ಎರಡು ಹಾಕ್ಕೊಟ್ಟು ಸಾರು ಮಾಡಿದ್ರೆ ಶಿವಾಗ ತುಂಬ ಇಷ್ಟ ಆಗ್ತೈತೆ ಫ್ರೆಂಡ್ಸ್. ನನಗೊಂದು ಐತೆ, ಅದು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ, ಏನಂತಲೂ ಹೇಳೋಕ್ಕಾಗಲ್ಲ. ತರಕಾರಿ ಏನಾದರೂ ಕಟ್ ಮಾಡ್ಕೋತಾ ಇರ್ತೀವ, ಈ ಥರ ಸೊಪ್ಪೇನಾದರೂ ಬಿಡಿಸಾಕ್ತಾ ಇರ್ತೀವ, ಆ ಕಸನ ಅಲ್ಲಿಂದಲ್ಲೇ ಕ್ಲೀನ್ ಮಾಡೋದು. ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ಎಲ್ಲ ಕ್ಲೀನ್ ಆಗೋವರೆಗೂ ಅಡುಗೆ ಮನೆ ಹಂಗೆ ಬಿಡಲ್ಲ, ಅಲ್ಲಿಂದಲ್ಲೇ ಕ್ಲೀನ್ ಮಾಡೋದು. ಈ ಥರ ಸೊಪ್ಪು ಬಿಡಿಸುವಾಗೂ ಅಷ್ಟೇ ಅಲ್ಲಿಂದಲೇ ಪ್ಯಾಕ್ ಮಾಡಿ ಇಡೋದು ಕಸನ ಒಂದು ಕಡೆ. ಈ ಥರ ನೀವು ಹಿಂಗೇನಾ ಫ್ರೆಂಡ್ಸ್? ಒಂಥರ ಕಸ ನೋಡಿದ್ರೇ ಆಗಲ್ಲ, ಆ ಥರ ಆಗೋಗೈತೆ ಜೀವನ. ಅಡುಗೆ ಮಾಡಿಕೊಂಡು ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಮಧ್ಯೆ ಎತ್ಕೊಂಡೋಗಿ ಆಚೆ ಹಾಕ್ತಾ ಇರ್ತೀನಿ. ಒಂದ್ಸಲ ಕಾಮಿಡಿ ಅನ್ನಿಸ್ತೈತೆ, ಎಲ್ಲ ಮುಗಿದ್ಮೇಲೆ ಒಂದೇ ಸಲ ಎತ್ಕೊಂಡೋಗಿ ಹಾಕ್ಬೋದಲ್ಲ, ಯಾಕೆ ಹಿಂಗೆ ನಾನು ಅಂತ ಅನ್ನಿಸ್ತಾ ಇರ್ತೈತೆ. ಗೊತ್ತಿಲ್ಲ ಅದು ಯಾಕೆ ಹಿಂಗೋ. ನೋಡಿ, ಇಷ್ಟು ಕಟ್ಟು ಸೊಪ್ಪಲ್ಲಿ ಅರ್ಧ ಕಟ್ಟಲ್ಲ, ಮುಕ್ಕಾಲು ಕಟ್ಟೇನೇ ವೇಸ್ಟ್ ಐತೆ, ಇನ್ನು ಮಿಕ್ಕಿದ್ದೆಲ್ಲ ಸೊಪ್ಪೈತೆ. ಹಂಗನ್ಬಿಟ್ಟು ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಸಾರು ಮಾಡಿ ಕೊಡಿ ಅಂತ ಸೊಪ್ಪು ಮಾರೋರ್ಗೆ ಹೇಳೋಕೆ ಆಗ್ತೈತೆ. ಹೇಳಿದ್ರೆ ಜನ್ಮ ಜಾಲಾಡ್ಬಿಡ್ತಾರೆ ಅಷ್ಟೇ. ಎಷ್ಟು ಸೊಪ್ಪಾಯಿತು ಫ್ರೆಂಡ್ಸ್, ಪರವಾಗಿಲ್ಲ, ಒನ್ ಟೈಮ್ಗೆ ಆಗ್ತೈತೆ. ಶಿವ ಫೇವ್ರೇಟು ಎಲ್ಲ ಕಟ್ಟಿ ಆಮೇಲೆ ವೇಸ್ಟ್ ಸೊಪ್ಪಿಗೆಲ್ಲ ಕವರಲ್ಲಿ ಕಟ್ಟಿಕ್ಬಿಡ್ತೀನಿ. ರಾತ್ರಿ ಹೊತ್ತೆ ಕಸನ ಈ ಥರ ಕವರಲ್ಲಿ ಕಟ್ಟಿಕ್ತೀನಿ ಫ್ರೆಂಡ್ಸ್. ನಾನು ರಾತ್ರಿ ಹೊತ್ತು ಕಸ ಆಚೆ ಹಾಕ್ಬಾರ್ದು, ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ನಾಳೆ ರೆಸಿಪಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನೂ ಪೇಸ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೂ ರೆಡಿ ಮಾಡ್ಕೋಬೇಕು. ಅದಕ್ಕೂ ಈಗಲೇ ರೆಡಿ ಮಾಡ್ಕೋತಾ ಇದ್ದೀನಿ. ನಾಳೆ ಲೇಟ್ ಆಗಿಬಿಡ್ತಿದೆ ಟಿಫನ್ ಇವೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು. ನಾರ್ಮಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇನಾದರೂ ಮಾಡಿಟ್ಕೋತೀವಿ ಅಂದರೆ ಅದನ್ನು ರುಬ್ಬಿ ಪ್ಯಾಕ್ ಮಾಡಿ ಇಟ್ಬಿಡಬೇಕು. ನಾನು ರುಬ್ಬಿನೂ ಇಡ್ತಾ ಇಲ್ಲ, ಹಂಗೆ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಕಟ್ ಮಾಡಿ ಇಡ್ತಾಯಿದ್ದೀನಿ. ಈ ಥರ ಶುಂಠಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಟರೆ ಅದು ಫ್ಲೇವರ್ ಕಮ್ಮಿ ಆಗ್ಬಿಡ್ತೈತೆ. ಯಾರು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಾಳೆ ಅಡುಗೆ ಲೇಟ್ ಆಗಿಬಿಡ್ತೈತೆ ಅಂದ್ಬಿಟ್ಟು ನಾನು ಈ ಥರ ತಲೆ ಇಲ್ದಿರೋ ತಲೆನ ಉಪಯೋಗಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಅಂತೂ ಸಿಪ್ಪೆ ತೆಗೆದು ಇಡೋಕ್ಕೆ ಹೋಗ್ಬಾರ್ದು, ಅದಕ್ಕೆ ನಾನು ತೊಟ್ಟಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ಮಾತ್ರ ಮುರಿದು ಇಡ್ತಾ ಇದ್ದೀನಿ. ಫುಲ್ಲು ಸಿಪ್ಪೆ ತೆಗೆದ್ರೆ ಫ್ಲೇವರ್ ಹೋಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು. ನಾವು ಹಬ್ಬಗಳಲ್ಲಿ ಮತ್ತು ನಾನ್ ವೆಜ್ಜು ಏನಾರು ಜಾಸ್ತಿ ಮಾಡೋ ಟೈಮಲ್ಲಿ ನೈಟ್ ಏನೇನೇ ಈ ಥರ ರೆಡಿ ಮಾಡಿ ಇಟ್ಕೋತೀವಿ. ಆದರೆ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಬೆಸ್ಟು, ನಂತರ ಸುಲಿದಿಟ್ಕೊಳಕ್ಕೆ ಹೋಗ್ಬಾರ್ದು. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮು ಸ್ಪೆಷಲ್ ಅಡುಗೆಗೆ ನೈಟೆಲ್ಲ ರೆಡಿ ಮಾಡಿ ಇಟ್ಕೋತಾ ಇರೋದು. ನಾಳೆ ಏನೋ ಕಾದೈತೆ ಫ್ರೆಂಡ್ಸ್, ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ ಏನಾಗ್ತೈತೋ ಏನೋ. ಮತ್ತು ಆ ಕಸನೂ ಹಂಗೆ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡೆ. ಬೆಳಗ್ಗೆಗೆ ಆ ಕಸನ ಸೈಡ್ಗೆ ಹಾಕ್ಬಿಡೋದಷ್ಟೇ. ಅಪ್ಪ 10 ಗಂಟೆ ಆಯಿತು ಫ್ರೆಂಡ್ಸ್. ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ರೋಹಿಣಿ ಅಮ್ಮು ಸಿಸ್ಟರ್ ವಿಶ್ ಹ್ಯಾಪಿ ಬರ್ತಡೇ. ರಿಷಿ 24ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.